ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಸಂಚಿಕೆ ಮಾತ್ರ ಅಕ್ಷರಶಃ ಪ್ರತಿಯೊಬ್ಬ ವೀಕ್ಷಕರಿಗೂ ರೋಮಾಂಚನ ಉಂಟು ಮಾಡುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇಷ್ಟು ದಿನ ಆ ದೇವಯಾನಿ ಆಡುತ್ತಿದ್ದ ಆಟಗಳು, ನಾಟಕಗಳು, ಮಾಡುತ್ತಿದ್ದ ಕುತಂತ್ರಗಳು ಇನ್ನು ಮುಂದೆ ನಡೆಯುವುದಿಲ್ಲ ಎನ್ನುವ ಸತ್ಯ ಇಂದಿನ ಎಪಿಸೋಡ್ನಲ್ಲಿ ಸಾಬೀತಾಗಿದೆ. ನಾವೆಲ್ಲರೂ ಅಂದುಕೊಂಡಿದ್ವಿ ದೇವಯಾನಿ ಮಾಡಿದ ಕೊಲೆ ಯತ್ನದ ಸತ್ಯ ಎಂದಿಗೂ ಹೊರಬರುವುದಿಲ್ಲ ಎಂದರು. ಆದರೆ ನಮ್ಮ ಅಜಿತ್ ತನ್ನ ಕೊನೆಯ ಪ್ರಯತ್ನದಲ್ಲಿ ದೇವಯಾನಿಯ ಅಸಲಿ ಮುಖವಾಡವನ್ನು ಕಳಚಲು ಮುಂದಾಗಿದ್ದಾನೆ. ಹಾಗಾದರೆ ಇಂದಿನ ಸಂಪೂರ್ಣ ಸಂಚಿಕೆಯಲ್ಲಿ ಏನೆಲ್ಲ ರೋಮಾಂಚನ ಘಟನೆಗಳು ನಡೆದವು ಎಂದು ವಿವರವಾಗಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಯಾಕೆಂದರೆ ನಿಮ್ಮ ಸಪೋರ್ಟು ನಮಗೆ ಅಗತ್ಯ. ಸಂಚಿಕೆ ಆರಂಭದಲ್ಲಿ ಶಾರದಾ ಅತ್ತೆ ಪುರುಷೋತ್ತಮನ ಜೊತೆ ಯಾಕೆ ಆ ರೀತಿ ನಡೆದುಕೊಂಡಳು ಅಂತ ಅವಳ ಮಗಳನ್ನು ಕಾರಿನಲ್ಲಿ ಎತ್ಕೊಂಡೋದದ್ದು ಯಾರು ಎನ್ನುವ ಪ್ರಶ್ನೆ ಅಜಿತ್ ಮನಸ್ಸಿನಲ್ಲಿ ತೀವ್ರವಾದ ಗೊಂದಲ ಮತ್ತು ಅನುಮಾನವನ್ನು ಮೂಡಿಸಿರುತ್ತದೆ. ಇತ್ತ ಶ್ರಾವಣ್ ಮನೆಯಲ್ಲಿ ಇಡೀ ಕುಟುಂಬದವರು ಒಟ್ಟಿಗೆ ಕುಳಿತುಕೊಂಡಿರುತ್ತಾರೆ. ಅಲ್ಲಿ ಸಂಗೀತ, ಅಜ್ಜಿ ಮತ್ತು ಭೂಮಿ ಎಲ್ಲರೂ ಸೇರಿ ಈಗ ಶಾರದಾ ಅತ್ತೆಗೆ ಹಳೆಯ ನೆನಪುಗಳೆಲ್ಲ ಒಂದೊಂದಾಗಿ ಮರಳಿ ಬರುತ್ತಿವೆ. ಇನ್ನು ಕೆಲವೇ ದಿನಗಳಲ್ಲಿ ತನಗೆ ಗುಂಡು ಹಾರಿಸಿದ್ದು ಯಾರು, ಶ್ರಾವಣ್ ಸಂಸಾರವನ್ನು ಹಾಳು ಮಾಡಲು ಸಂಚು ಹೂಡಿದ್ದು ಯಾರು ಎನ್ನುವ ಅಸಲಿ ಸತ್ಯವನ್ನು ಅವಳು ಬಾಯಿ ಬಿಡುವುದು ಗ್ಯಾರಂಟಿ. ಈ ರೀತಿ ನಮ್ಮ ಕುಟುಂಬಕ್ಕೆ ದ್ರೋಹ ಮಾಡಿದವರು ರಕ್ತ ಕಕ್ಕಿ ಸಾಯಬೇಕು, ಹಾಳಾಗಿ ಹೋಗಬೇಕು ಎಂದು ಜೋರಾಗಿ ಶಾಪ ಹಾಕುತ್ತಿರುತ್ತಾರೆ. ಇವರೆಲ್ಲ ಆಡುತ್ತಿರುವ ಮಾತುಗಳನ್ನು ಅಲ್ಲೇ ನಿಂತು ಕೇಳಿಸಿಕೊಳ್ಳುತ್ತಿರುವ ದೇವಯಾನಿಗೆ ಒಳಗೆ ನಡುಕ ಶುರುವಾಗುತ್ತದೆ. ಅಜ್ಜಿಯ ಶಾಪವನ್ನು ಕೇಳಿ ಅವಳಿಗೆ ಮೈಯೆಲ್ಲ ಬೆವರಿ ಹೋಗುತ್ತದೆ. ಆಗ ಶ್ರಾವಣ್ ಬೇಸರದಿಂದ, ನನ್ನ ಮೇಲೆ ಯಾರಿಗಾದರೂ ದ್ವೇಷ ಇದ್ದರೆ ನನ್ನ ಹೆಂಡತಿಗೆ ಯಾಕೆ ಈ ರೀತಿ ಕಷ್ಟ ಕೊಡಬೇಕು? ನನ್ನ ಪೊಲೀಸ್ ಸರ್ವೀಸಿನಲ್ಲಿ ನನಗೆ ಯಾರೂ ಇಂತಹ ದ್ವೇಷಗಳೇ ಇಲ್ಲ ಅಮ್ಮ ಎಂದು ತಾಯಿ ಅವಳೇ ಹೇಳಿಕೊಳ್ಳುತ್ತಾನೆ. ಅದಕ್ಕೆ ಭೂಮಿ ಬುದ್ಧಿವಂತಿಕೆಯಿಂದ, ದೊಡ್ಡ ಸಾಹೇಬರೇ, ನಿಮ್ಮ ಶತ್ರುಗಳು ಹೊರಗಿನವರೇ ಆಗಿರಬೇಕು ಅಂತೇನೂ ಇಲ್ಲ. ನಿಮ್ಮನ್ನು ಕಂಡರೆ ಆಗದ ನಿಮ್ಮ ಸ್ವಂತ ಸಂಬಂಧಿಕರೇ ಯಾರಾದರೂ ಪುರುಷೋತ್ತಮನ ಕೈಯಲ್ಲಿ ಕೆಲಸ ಮಾಡಿಸಿರಬಹುದು ಅಲ್ವಾ ಎಂದು ಪ್ರಶ್ನೆ ಮಾಡ್ತಾಳೆ. ಭೂಮಿಯ ಈ ಮಾತು ನೇರವಾಗಿ ದೇವಯಾನಿಯ ಎದೆಗೆ ನಾಟುತ್ತದೆ. ತನ್ನ ಬುಡಕ್ಕೆ ನೀರು ಬರುತ್ತಿದೆ. ತಾನು ಸಿಕ್ಕಿ ಬೀಳುವ ಸಮಯ ಹತ್ತಿರ ಬಂದಿದೆ ಎಂದು ದೇವಯಾನಿ ಭಯದಿಂದ ನಡುಗುತ್ತಾ ನಿಂತಿರುತ್ತಾಳೆ. ಅದಾದ ನಂತರ ಶಾರದಾ ಅತ್ತೆಯನ್ನು ವಿಶ್ರಾಂತಿ ಪಡೆಯಲು ರೂಮಿಗೆ ಕರೆದುಕೊಂಡು ಹೋಗಿ ಮಲಗಿಸ್ತಾಳೆ. ಇತ್ತ ದೇವಯಾನಿ ಮತ್ತು ಅಂಜು ಇಬ್ಬರು ತಮ್ಮ ರೂಮಿಗೆ ಬಂದು ತೀವ್ರ ಆತಂಕದಿಂದ ಉಸಿರು ಬಿಡುತ್ತಿರುತ್ತಾರೆ. ಅಂಜು ಭಯದಿಂದ, ಮಮ್, ನಾವು ಯಾವುದಾಗಬಾರದು ಎಂದು ಅಂದುಕೊಂಡಿದ್ದೆವೋ ಅದೇ ಆಗುವ ಹಾಗೆ ಕಾಣಿಸುತ್ತಿದೆ. ಆ ಶಾರದಾ ಬಾಯಿ ಬಿಟ್ಟರೆ ನಮ್ಮ ಕತೆ ಮುಗಿಯಿತು ಎನ್ನುತ್ತಾಳೆ. ಅದಕ್ಕೆ ದೇವಯಾನಿ, ಹೌದು ಬೇಬಿ, ನಾನು ಇನ್ನೂ ಕೈಕಟ್ಟಿ ಕಾಯುತ್ತಾ ಕೂರಲು ಸಾಧ್ಯವಿಲ್ಲ. ಈ ಶಾರದಾ ಒಂದಲ್ಲ ಒಂದು ದಿನ ಎಲ್ಲರ ಮುಂದೆ ಸತ್ಯ ಹೇಳ್ತಾಳೆ. ಅದಕ್ಕೂ ಮುನ್ನ ನಾವೇನಾದರೂ ಮಾಡಬೇಕು ಎಂದು ಕಳವಳ ವ್ಯಕ್ತಪಡಿಸ್ತಾಳೆ. ಇನ್ನೊಂದೆಡೆ ಪೊಲೀಸ್ ಸ್ಟೇಷನ್ನಲ್ಲಿ ಅಜಿತ್ ಅತ್ಯಂತ ಗಂಭೀರವಾಗಿ ಈ ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡುತ್ತಿರುತ್ತಾನೆ. ಅಷ್ಟರಲ್ಲಿ ಡಾಕ್ಟರ್ ಕಡೆಯಿಂದ ಒಂದಷ್ಟು ಪ್ರಮುಖ ರಿಪೋರ್ಟ್ಗಳು ಅಜಿತ್ ಕೈ ಸೇರುತ್ತವೆ. ಆ ರಿಪೋರ್ಟ್ನಲ್ಲಿ ಶಾರದಾ ಅತ್ತೆಗೆ ಶೂಟ್ ಮಾಡಿದ ಬುಲೆಟ್ ಎಷ್ಟು ಇಂಚಿದೆ, ಅದು ಯಾವ ಗನ್ನಿಂದ ಫೈರ್ ಆಗಿದೆ ಎಂಬುದು ಸಂಪೂರ್ಣ ಡೀಟೇಲ್ ಇರುತ್ತದೆ. ಅದನ್ನು ಸೂಕ್ಷ್ಮವಾಗಿ ಗಮನಿಸುವ ಅಜಿತ್ಗೆ ತಟ್ಟನೆ ಒಂದು ನೆನಪಾಗುತ್ತದೆ. ಈ ಗನ್ನನ್ನು ನಾನು ಎಲ್ಲೋ ನೋಡಿದ್ದೇನಲ್ಲ, ನಮ್ಮ ಮನೆಯಲ್ಲಿ ಈ ಗನ್ ಇತ್ತಲ್ಲ ಎಂದು ಯೋಚಿಸುತ್ತಾನೆ. ಹೌದು ಫ್ರೆಂಡ್ಸ್, ಶ್ರಾವಣ್ ಹಿಂದೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದಾಗ ಸುರಕ್ಷೆಯ ದೃಷ್ಟಿಯಿಂದ ಮನೆಯಲ್ಲಿ ಒಂದು ಗನ್ ಇಟ್ಟಿರುತ್ತಾರೆ. ಅದೇ ಗನ್ನನ್ನು ಬಳಸಿ ದೇವಯಾನಿ ಶಾರದಾ ಅತ್ತೆಗೆ ಶೂಟ್ ಮಾಡಿರ್ತಾಳೆ ಎನ್ನುವ ಬಲವಾದ ಅನುಮಾನ ಅಜಿತ್ಗೆ ಬರುತ್ತದೆ. ಇದೇ ಸಮಯದಲ್ಲಿ ಶಾರದಾ ಅತ್ತೆ ಸನ್ನೆ ಮಾಡಿ ತೋರಿಸಿದಂತೆ ಪುರುಷೋತ್ತಮನೇ ಅವಳನ್ನು ಕಿಡ್ನಾಪ್ ಮಾಡಿದ್ದು ಎಂದು ಕನ್ಫರ್ಮ್ ಆಗಿರುವುದರಿಂದ ಕೋಮಾದಲ್ಲಿರುವ ಪುರುಷೋತ್ತಮನಿಗೆ ಎಷ್ಟು ಖರ್ಚಾದರೂ ಹೈಟೆಕ್ ಚಿಕಿತ್ಸೆ ನೀಡಿ ಆದಷ್ಟು ಬೇಗ ಪ್ರಜ್ಞೆ ಬರುವಂತೆ ಮಾಡಲು ಡಾಕ್ಟರ್ಗೆ ಕಟ್ಟುನಿಟ್ಟು ಆದೇಶ ನೀಡುತ್ತಾನೆ. ಮತ್ತೊಂದೆಡೆ ಊಟದ ಸಮಯದಲ್ಲಿ ಒಂದು ದೊಡ್ಡ ಹೈಡ್ರಾಮಾ ನಡೆಯುತ್ತದೆ. ಮನೆಯವರೆಲ್ಲರೂ ಊಟಕ್ಕೆ ಕುಳಿತಾಗ ಶಾರದಾ ಅತ್ತೆಯ ಕಣ್ಣುಗಳು ದೇವಯಾನಿಯ ಮೇಲೆಯೇ ಇರುತ್ತವೆ.
ತನಗೆ ಶೂಟ್ ಮಾಡಿದ್ದು ಇದೇ ದೇವಯಾನಿ ಎಂದು ಶಾರದಾ ಅತ್ತೆ ಮನೆಯವರಿಗೆ ಹೇಳುವುದು ಒಂದೇ ಬಾಕಿ ಇರುತ್ತದೆ. ದೇವಯಾನಿ ಊಟ ಮಾಡಲಾಗದೆ ಕೈ ನಡುಗುತ್ತಾ ಸಿಕ್ಕಾಪಟ್ಟೆ ನರ್ವಸ್ ಆಗಿ ಕುಳಿತಿರುತ್ತಾಳೆ. ಆಗ ಅವಳ ಮುಖ ಬಾಡಿರುವುದನ್ನು ಕಂಡು ಶ್ರಾವಣ್ ಸಂಗೀತ ಅಜ್ಜಿ, ಏನಾಯಿತು ದೇವಯಾನಿ? ಮುಖವೆಲ್ಲ ಬೆವರುತ್ತಿದೆ, ಮೈಯೆಲ್ಲ ಬಿಸಿಯಾಗಿದೆ, ಹುಷಾರಿಲ್ಲವೇ? ಡಾಕ್ಟರ್ನ ಕಳಿಸೋಣವಾ ಎಂದು ಕೇಳುತ್ತಾರೆ. ಅದಕ್ಕೆ ದೇವಯಾನಿ ಸ್ವಲ್ಪ ತಲೆನೋವು ಅಷ್ಟೇ ಎಂದು ಮ್ಯಾನೇಜ್ ಮಾಡಲು ನೋಡ್ತಾಳೆ. ಆಗ ಅಜಿತ್ ಅರ್ಧಕ್ಕೆ ಊಟದ ತಟ್ಟೆಯನ್ನು ಕೈ ಎತ್ತಿ ನಿಲ್ಲುತ್ತಾನೆ. ಮತ್ತೆ ಅತ್ತೆ, ನೀವು ಯಾಕೆ ಸುಳ್ಳು ಹೇಳುತ್ತಿದ್ದೀರಾ? ನನಗೆ ಎಲ್ಲವೂ ಚೆನ್ನಾಗಿ ಗೊತ್ತು. ಅತ್ತೆಗೆ ಆಕ್ಸಿಡೆಂಟ್ ಆದ ದಿನದಿಂದ ನೀವು ತುಂಬ ಡಿಸ್ಟರ್ಬ್ ಆಗಿದ್ದೀರಾ. ನನ್ನ ನೇರ ಪ್ರಶ್ನೆಗೆ ಉತ್ತರಿಸಿ. ಶಾರದಾ ಅತ್ತೆಗೆ ನೀವೇ ತಾನೇ ಶೂಟ್ ಮಾಡಿದ್ದು ಎಂದು ಇಡೀ ಕುಟುಂಬದ ಎದುರೇ ಬಾಂಬ್ ಸಿಡಿಸ್ತಾನೆ. ಇದನ್ನು ಕೇಳಿ ದೇವಯಾನಿಗೆ ಉಸಿರೇ ನಿಂತು ಹೋದ ಹಾಗೆ ಆಗುತ್ತದೆ. ಶ್ರಾವಣ್ ಮತ್ತು ಅಜಿತ್, ನೀನೇನು ಮಾತನಾಡುತ್ತಿದ್ದೀಯಾ? ಅವರಿಬ್ಬರು ಅಕ್ಕ ತಂಗಿಯರ ತರಹ ಇದ್ದವರು. ದೇವಯಾನಿ ಯಾಕೆ ಹಾಗೆ ಮಾಡ್ತಾಳೆ ಎಂದು ಅಜಿತ್ನನ್ನು ತಡೆಯಲು ಬರುತ್ತಾರೆ. ಆಗ ಅಜಿತ್ ಸಿಟ್ಟಿನಿಂದ, ಮಾವ ನೀವು ಸುಮ್ಮನಿರಿ, ಶತ್ರುಗಳು ಹೊರಗಿಲ್ಲ, ನಮ್ಮ ಮನೆಯ ಒಳಗಡೆಯೇ ಇದ್ದಾರೆ. ಶಾರದಾ ಅತ್ತೆಗೆ ಶೂಟ್ ಆಗಿರುವ ಬುಲೆಟ್ ಬೇರೆ ಎಲ್ಲದೂ ಅಲ್ಲ, ಹಿಂದೆ ನೀವು ಸರ್ವಿಸಿನಲ್ಲಿದ್ದಾಗ ಬಳಸುತ್ತಿದ್ದ ನಮ್ಮದೇ ಮನೆಯ ಗನ್ನ ಬುಲೆಟ್ಟು ಎಂದು ಜೋರಾಗಿ ಕೂಗಿ ಹೇಳಿದಾಗ ಇಡೀ ಕುಟುಂಬವೇ ಆಘಾತದಿಂದ ದಿಕ್ಕುಪಾಲಾಗುತ್ತದೆ. ದೇವಯಾನಿ ತಕ್ಷಣವೇ ನಾಟಕ ಶುರು ಮಾಡಿ, ನಾನು ಸಾಕಿದ ಕಂದ ನೀನು ನನ್ನನ್ನೇ ಕೊಲೆಗಾತಿ ಎನ್ನುತ್ತಿದ್ದೀಯಾ? ನಿಮಗೆ ನಮ್ಮ ಮದುವೆ ಇಷ್ಟವಿಲ್ಲದಿದ್ದರೆ ನೇರವಾಗಿ ಹೇಳಿ ಎಂದು ಮಸುಳೆ ಕಣ್ಣೀರು ಹಾಕುತ್ತಾ ಅಲ್ಲಿಂದ ರೂಮಿಗೆ ಓಡಿ ಹೋಗ್ತಾಳೆ. ರೂಮಿಗೆ ಬಂದ ದೇವಯಾನಿ ಮತ್ತು ಅಂಜು ತೀವ್ರ ಭಯದಿಂದ ಜಗಳವಾಡುತ್ತಾರೆ. ನಮ್ಮ ಬಂಡವಾಳ ಬಯಲಾಗುತ್ತಿದೆ. ಈ ಅಜಿತ್ ಅಥವಾ ಶಾರದಾ ಇಬ್ಬರಲ್ಲಿ ಒಬ್ಬರ ಕತೆ ಮುಗಿಸದಿದ್ದರೆ ನಮಗೆ ಜೈಲು ಗ್ಯಾರಂಟಿ, ಆಸ್ತಿಯೂ ಸಿಗುವುದಿಲ್ಲ ಎಂದು ದೇವಯಾನಿ ಕಂಗಾಲಾಗ್ತಾಳೆ. ಕೊನೆಯಲ್ಲಿ ಅಜಿತ್ ಈ ಎಲ್ಲ ವಿಚಾರವನ್ನು ರೂಮಿನಲ್ಲಿ ಸತ್ಯಣ್ಣನಿಗೆ ತಿಳಿಸಿದಾಗ, ಸತ್ಯಣ್ಣ ಕೂಡ ನನಗೆ ಮೊದಲಿನಿಂದಲೂ ಈ ದೇವಯಾನಿ ಮೇಲೆ ಡೌಟ್ ಇತ್ತು ಕಣೋ ಎಂದು ಅಜಿತ್ ಬೆಂಬಲಕ್ಕೆ ನಿಲ್ಲುತ್ತಾರೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯುತ್ತದೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗತ್ತೆ, ಏನೇನು ತಿರುವುಗಳು ಆಗುತ್ತದೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.